ಕರ್ನಾಟಕ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಹೊಳಲ್ಕೆರೆ ಒಂದು ದಿನದ ಬಂದ್ ಹಾಗೂ ಬೃಹತ್ ಪ್ರತಿಭಟನೆ ಸಿ ಅನಂತರ ತಹಶೀಲ್ದಾರ್ ವಿಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಒಳ ಮೀಸಲಾತಿ ವಿಧೇಯಕವು ರಾಜ್ಯಪಾಲರ ಅನುಮೋದನೆಗೊಂಡಿರುವುದು ಸಂತಸದ ವಿಷಯ. ಆದರೆ ಈಗ ಸರ್ಕಾರವು 56,000 ಉದ್ಯೋಗಗಳನ್ನು ಒಳ ಮೀಸಲಾತಿ ಅಳವಡಿಸಿಕೊಳ್ಳದೆ ಉದ್ಯೋಗಗಳನ್ನು ಭರ್ತಿ ಮಾಡದೆ ಹಾಕಿರುವುದು ಸಾಮಾಜಿಕ ನ್ಯಾಯದ ಘೋರ ಅನ್ಯಾಯವಾಗುತ್ತದೆ. ನಾವುಗಳು ಸರಿಸುಮಾರು 35 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟಗಾರರು ಹಾಗೂ ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ಎಲ್ಲ ಪ್ರಜ್ಞಾವಂತ ಒಕ್ಕೂಟದಿಂದ ಈ ದಿನ ಕಳಿಸುತ್ತೇವೆ. ಚುನಾವಣಾ ಪೂರ್ಣದಲ್ಲಿ ಸರ್ಕಾರ ಬಂದಂತಹ ಮೊದಲನೇ ಅಧಿವೇಶನದಲ್ಲಿಯೇ ಜಾರಿಗೊಳಿಸುತ್ತೇವೆ ಎಂದು ಕಾಂಗ್ರೆಸ್ ಘೋಷಿಸಿತ್ತು. ಚಿತ್ರದುರ್ಗ ಸಮಾವೇಶದಲ್ಲಿ ಇದೇ ಭರವಸೆಯನ್ನು ನೀಡಿತ್ತು. ಸರ್ಕಾರ ಬಂದು 2 ವರ್ಷ ಮುಗಿದರೂ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಿಲ್ಲ ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಪಾಂಡುರಂಗಸ್ವಾಮಿ, ಕೆಂಗುಂಟೆ ಜಯಣ್ಣ, ಪಾಡಿಗಟ್ಟೆ ಸುರೇಶ್, ಕಿರಣ್ ಕುಮಾರ್, ಎನ್ಜಿ ಹಳ್ಳಿ ರಂಗಸ್ವಾಮಿ, ಶಿವಕುಮಾರ್, ಪ್ರಸನ್ನ, ದಿವಾಕರ್, ಸುಂದರ್ ಮೂರ್ತಿ ಹಾಗೂ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಹೋರಾಟ ಸಮಿತಿಗೆ, ದಲಿತ ಸಂಘರ್ಷ ಸಮಿತಿ ಒಕ್ಕೂಟಕ್ಕೆ, ಮೀಸಲಾತಿ ಹೋರಾಟ ಸಮಿತಿಗೆ, ದಲಿತ ಸಂಘರ್ಷ ಸಮಿತಿ ಒಕ್ಕೂಟಕ್ಕೆ ಜಾರಿಯಾಗಲೇಬೇಕು, ಆಗಲೇಬೇಕು, ಜಾರಿಯಾಗಲೇಬೇಕು, ಜಾರಿಯಾಗಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಒಳ ಮೀಸಲಾತಿ ಹೋರಾಟ ಸಮಿತಿಗೆ, ಒಳ ಮೀಸಲಾತಿ ಹೋರಾಟ ಸಮಿತಿಗೆ, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಮೀಸಲಾತಿಯನ್ನು ಜಾರಿ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ
ರಾಜೀನಾಮೆ ಬಿಸಾಕಿ ಹೊರಗೆ ಬರ್ತಾರೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಒಂದು ಈ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದಂಥದಕ್ಕೆ ತೀಕ್ಷ್ಣವಾಗಿ ನಾವು ಅವಮಾನ ಪಟ್ಕೊಂತ ನರಳ್ಕೊಂತ ಅವ್ರು ಮಾಡಿದ್ದನ್ನ ನಾವು ಒಪ್ಪದೇ ಇರೋಂಥ ಪರಿಸ್ಥಿತಿಗೆ ಅವರಾಗಿ ಅವರೇ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ಮಾಧುಸ್ವಾಮಿ ಅವ್ರದ್ದು ಅದೇ ಹೇಳಿದೆ, 6%, 5%, 3%, 1%. ಬೊಮ್ಮಾಯಿ ಸರ್ಕಾರದಲ್ಲೂ ಅದೇ ಪಾಲಿಸಿ ಆಗಿದೆ. ಇವರು ಯಾಕೆ ಸಿದ್ದರಾಮಯ್ಯ ಈ ರೀತಿ ನಾಟಕ ಆಡ್ತಾ ಇದ್ದಾನೋ ಗೊತ್ತಿಲ್ಲ. ಸಿದ್ದರಾಮಯ್ಯನ ಒಂದು ನಾಯಕತ್ವ ಇಲ್ಲಿ ಏನಾಗಿದೆ ಅಂದ್ರೆ ಸಮಯ ಸಾಧಕ ನಾಯಕತ್ವ ಆಗಿದೆ. ಮಾದಿಗರಿಗೆ ಮಾತ್ರ ಈ ಸಿದ್ದರಾಮಯ್ಯ ಮರಣ ಶಾಸನ ಬರೀತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಅವರು ಇದನ್ನ ಪರಿಗಣನೆ ತಗೊಳ್ತಿಲ್ಲ. ನಮ್ಮ ಎಲ್ಲ ರಾಜ್ಯದ ಎಲ್ಲ ಮಾದಿಗರನ್ನ ಸಮಾಧಾನ ಮಾಡಕ್ಕೆ ಆಂಜನೇಯರನ್ನ ಇಟ್ಕೊಂಡ್ರು. ಅವ್ರ ಮೂಲಕ ನಮ್ಮನ್ನೆಲ್ಲ ಸಮಾಧಾನ ಮಾಡಿದ್ರು. ಅವ್ರು ತಮ್ಮ ಚೇಷ್ಟೆಯನ್ನ ಹಾಗೆ ಮುಂದುವರಿಸ್ಕೊಳ್ತಾ ಬಂದ್ರು. ಆಂಜನೇಯ ಅವ್ರನ್ನ ಮುಂದಿಡದೇ ಇದ್ದಿದ್ರೆ ಅದು ಬೇರೆ ಪರಿಣಾಮಗಳೇ ಆಗ್ತಾ ಹೋಗ್ತಾ ಇದ್ವು. ಅವ್ರಿಗೆ ಗೊತ್ತು ಆಂಜನೇಯನ ಮುಂದಿಟ್ಟು ನಮಗೆಲ್ಲ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು, ನಾವು ಒಲೆಯರಿಗೆ ಬೈತೀವಿಲ್ಲ, ನಮ್ಮನ್ನು ಬೈಯೋದಿಲ್ಲ, ಗೋವುಗಳಿಗೂ ಬೈಯೋದಿಲ್ಲ. ರಾಜ್ಯದ ಚುಕ್ಕಾಣಿ ಹಿಡಿದರ ಸಿದ್ದರಾಮಯ್ಯದಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ರೆ 6%, 5%, 3%, 1% ಅದನ್ನು ಜಾರಿ ಮಾಡು. ಇಲ್ಲ ಅಂದ್ರೆ ನೀನೊಬ್ಬ ಅಯೋಗ್ಯ, ಇನ್ನು ಯಾವತ್ತೂ ರಾಜಕಾರಣದಲ್ಲಿ ಮುಂದುವರಿಯಕ್ಕೆ ಯೋಗ್ಯತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸಮುದಾಯ ತನ್ನ ಸೇವೆಯನ್ನು ಸಲ್ಲಿಸಿದ್ರು, ಶ್ರಮವನ್ನ ಮಾಡಿದ್ರು, ತಮ್ಮ ಜೀವನವನ್ನು ಬದುಕಿಟ್ಟು ಈ ಸಮಾಜವನ್ನು ನಡೆಸಿದ್ರು. ಒಟ್ಟಾರೆ ಇಡೀ ಒಂದು ಬದುಕಿನ ಇವತ್ತು ಸುರಕ್ಷಿತವಾಗಿ ನಡೀತದೆ ಅಂತ ಒಂದು ಸುಸಂಸ್ಕೃತವಾಗಿ ನಡೀತದೆ ಅಂತಂದ್ರೆ ಅದು ನಮ್ಮ ಸಮುದಾಯದ ಶ್ರಮ ಬಹು ಮುಖ್ಯ. ನಮ್ಮನ್ನ ಸಾಮಾಜಿಕ ಸಂತ್ರಸ್ತರು ಅನ್ನೋ ರೀತಿ ನಾವು ಇವತ್ತು ಪರಿಗಣನೆ ಆದ್ರೂ ಸಹ ನಮಗೆ ಸಂವಿಧಾನಿಕವಾದಂತ ಬದ್ಧವಾದಂತ ಸೌಲಭ್ಯಗಳನ್ನು ಕೊಡುವಲ್ಲಿ ಮೀನಾಮೇಷ ಮಾಡ್ತಿರೋದು ಸರ್ಕಾರದ ನಡೆ ಸರಿಯಲ್ಲ. ಇವತ್ತು 56,600 ಹುದ್ದೆಗಳನ್ನ 432 ಹುದ್ದೆಗಳನ್ನ ವಿತೌಟ್ ಕನ್ಸಿಡರೇಷನ್ ಆಫ್ ದಿ ಇಂಟರ್ವ್ಯೂಷನ್ ಇವ್ರು ಮಾಡ್ಲಿಕ್ಕೆ ಏನ್ ಇವರು ಪ್ರಕಾರ ಮಾಡ್ತಿದ್ದಾರೆ ಇವ್ರಿಗೆ. ನಾವು ಸಂತ್ರಸ್ತರಿಲ್ವಾ? ನಮ್ಮ ಧ್ವನಿ ಕಾನೂನು ಬಗ್ಗೆ ಇಲ್ವಾ? ಯಾಕೆ ನಮ್ಮನ್ನು ತಂದ್ರಿ ನಾವು ವರದಿಯಲ್ಲಿ? ನೀವು ಯಾಕೆ ಹೇಳಿದ್ರಿ ನಮಗೆ ನೀವು ಇದಕ್ಕೆ ನೀವು ಅರ್ಹರಿದ್ದೀರಿ ಅಂತ ಹೇಳಿ ಘೋಷಿಸ್ಬಿಟ್ಟು ಮತ್ತೆ ನೀವು ಈಗ 56 ಹುದ್ದೆಗಳನ್ನ ನಮ್ಮನ್ನ ಒಳ ಮೀಸಲಾತಿಯನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ನೀವು ಮಾಡ್ತಿರೋದು. ಇಟ್ ಇಸ್ ನಾಟ್ ಕರೆಕ್ಟ್. ಇದು ನಮ್ಮ ಸಮುದಾಯಕ್ಕೆ ಒಂದು ಮಾಡಿದಂತ ಅನ್ಯಾಯ. ಇದನ್ನ ಯು ಆರ್ ಆನ್ಸರಬಲ್, ಡೆಫಿನೆಟ್ಲಿ ಆನ್ಸರಬಲ್. ನಾವು ಕೇಳ್ತೇವೆ ಎಲ್ಲಾ ಇದರಲ್ಲಿ ತಾಳ್ಮೆಯಿಂದ ನಾವು ಕೇಳಿದ್ವಿ. ಇಡೀ ಹೋರಾಟವನ್ನು ನಾವು ಮಾಡ್ಕೊಂತ ಬಂದಿದ್ವಿ. ಮಾಡಿದ್ದು ಸಹ ನಮ್ಮ ಬದುಕಿಗೋಸ್ಕರ ನಾವ್ಯಾರು ಬಂಡವಾಳ ಸಾಹೇಬರಾಗಬೇಕು ಅಥವಾ ನಾವ್ಯಾರ ಇವರಾಗಬೇಕು ಅವರಾಗಬೇಕು ಮುಖ್ಯಮಂತ್ರಿಗಳಾಗಬೇಕು ಅಂತ ನಾವು ಕೇಳಿಲ್ಲ. ನಮ್ಮ ಸೌಲಭ್ಯ ಏನು, ದಟ್ ಈಸ್ ಅವರ್ ಎಸೆನ್ಷಿಯಲ್ ಫೆಸಿಲಿಟೀಸ್, ಅದನ್ನ ನಾವು ಕೇಳ್ತಾ ಇದ್ದೀವಿ. ನಾವು ನಮ್ಮ ಇದನ್ನ ಕೇಳ್ತಾ ಇಲ್ಲ. ಅದನ್ನು ಕೂಡ ನಿಮ್ಗೆ ಯಾಕೆ ಅದು ಮೀನಾಮೇಷ ಏನಂತ ನೀವು ಇದರಲ್ಲಿ ಫೈಂಡ್ ಔಟ್ ಏನಿದೆ, ಲೀಗಲಿ ಏನಾಗಿದೆ, ಲೀಗಲಿ ಕರೆಕ್ಟ್ ಇದೆ ನಮ್ದು. ಈಗ ಹೈಕೋರ್ಟ್ ಅಲ್ಲಿ ಆರ್ಡರ್ಸ್ ಇದ್ದು ಸಹ ಇಂಪ್ರೂವ್ ಮಾಡಿ ಯಾವುದಿಲ್ಲ. ನಾಟ್ ಫುಲ್ಫಿಲ್ ಏನು ಅಪಾಯಿಂಟ್ಮೆಂಟ್ ಏನು ಇಲ್ಲ ಅಲ್ಲಿ ಹೈಕೋರ್ಟ್ ಇವರು ಸಹ ಗವರ್ಮೆಂಟ್ ಇವರು ವಕೀಲರು ಸಹ ಸಜೆಷನ್ ಮಾಡಿ ಇಂಟರ್ ಸಜೆಷನ್ ಆಗಿದೆ. ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ನಂಬಿಸಿ ಕುದಿಗೆ ಕೊಯ್ಯುವ ಕೆಲಸ ಮಾಡಿದ್ರು. ಇಷ್ಟೆಲ್ಲ ಸರ್ಕಸ್ ಮಾಡೋದು ಬೇಕಾಗಿರ್ಲಿಲ್ಲ. ಆಂಧ್ರದಲ್ಲಿ ಮಾಡಿದ್ದಾರೆ, ಪಕ್ಕದ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇಲ್ಲಿ ಮಾಡ್ಲಿಕ್ಕೆ ಇವ್ರಿಗೆ ಯಾಕೆ ಇಷ್ಟೊಂದು ಸಂಕಟ ಆಗ್ತಿದೆ ಅನ್ನೋದು ಅರ್ಥ ಆಗ್ತದೆ. ಏನು ಯಾವುದೋ ಒಂದು ಸಮುದಾಯದ ನಾಯಕರು ಮೇಲ್ವರ್ಗದಲ್ಲಿದ್ದಾರೆ, ಅವ್ರನ್ನ ಓಲೈಸ್ಕೊಂಡು ನಾನೇನೋ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಇಡೀ ಒಂದು ಮಾದಿಗ ಸಮುದಾಯನ ಕತ್ಲೆ ಕೋಣೆಯಲ್ಲಿ ಹಾಕಿರ್ತನ್ನ ನಾವು ಕಾಣ್ತೀವಿ. ಸರಿ ಆಯ್ತು, ಅದೇನೋ ಕಷ್ಟಪಟ್ಟರು ಏನೇನೋ ಮಾಡಿಕೊಂಡ್ರು. ಅವ್ರಿಗೆ ಇಷ್ಟ ಬಂದಂಗೆ 6% ಮಾದಿಗರಿಗೆ, 6% ಒಲೆಯರಿಗೆ, ಇನ್ನು 5% ಭೋವಿ ಲಂಬಾಡಿ ಕೊಡ್ತಕ್ಕಂಥ ಆದಿವಾಸಿಗಳಿಗೆ ಅಂತ ಕೊಟ್ಟು ಸರಿ ಅದು ಜಾರಿ ಆಗ ನಿಟ್ಟಿನಲ್ಲಿ ಇನ್ನೇನು ಅದಾಯ್ತು, ಮುಂದಿನ ಕೆಲಸ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕೆಲವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಗಳಾಗ್ತಾರೆ. ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ.
ಇವತ್ತಿನವರೆಗೂ ಮೀಸಲಾತಿಯ 1% ತಗೊಳ್ದಿರೋ ಒಂದು ಸಮುದಾಯಗಳನ್ನ ತಗೊಂಡೋಗಿ ಗೋವಿಲಂಬಣಿಗಳ ಜೊತೆಗೆ ಟೈಅಪ್ ಮಾಡಿದ್ದೈತಲ್ಲ, ಈ ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡ್ಲಿಕ್ಕಾಗಿ ಮಾಡಿತ್ತು ಅಂತ ನಾವು ಅನ್ಕೊಂಡ್ವಿ. ಅದ್ರ ಬಗ್ಗೆ ಯಾರ್ದು ಇರೋದಿಲ್ಲ. ನಾವು ಎಚ್.ಸಿ. ಮಾದೇವಪ್ಪಗೆ ಬೈಯೋದ್ರಾಗೂ ಅರ್ಥ ಇಲ್ಲ, ಪರಮೇಶ್ವರಿಗೆ ಬೈಯೋದ್ರಾಗೂ ಅರ್ಥ ಇಲ್ಲ. ಎಲ್ಲರನ್ನೂ ಒಡನಾಟ ಇಟ್ಕೊಂಡು ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನಲ್ಲ ಸಿದ್ದರಾಮಯ್ಯ, ಆತನಿಗೆ ನಾಚಿಕೆ ಆಗ್ತದೆ. ಆತನೇ ಇದಕ್ಕೆಲ್ಲ ಕಾರಣ. ಬೇರೆ ಯಾರಿಗೆ ನಾವು ಬೈಯೋದ್ರಾಗ ಅರ್ಥನೇ ಇಲ್ಲ. ಅವರಿಗೂ ಗದ್ರಿ ಹೇಳ್ಬೋದಿತ್ತು, ನಿಮ್ಮಂಗೆ ಅವ್ರಿಗೆ ಅನ್ಯಾಯ ಆಗಿದೆ ಬಿಡಯ್ಯ, ನಿಮ್ಗಿಂತ ಅನ್ಯಾಯ ಆಗಿದೆ ಬಿಡಯ್ಯ. ಏನು ಇಲ್ಲಿ ಯಾವುದೋ ಒಂದು ಯೂನಿವರ್ಸಿಟಿ ಒಳಗೆ 16 ಜನ ಏಕದನ್ನು ಅವರು ಎಲ್ಲ ಮಾದಿಗ ಸಮುದಾಯದವರೇ ಬಂದ್ಬಿಟ್ರು, ಎಲ್ಲರೂ ಅವರೇ ಹೋಗ್ಬಿಟ್ರು, ನಮಗೆ 30 ವರ್ಷ ಮೀಸಲಾತಿ ಸಿಕ್ಕಲ್ಲ ಅನ್ನೋದಾದ್ರೆ ನೀವು ಇಷ್ಟು ವರ್ಷ ಮತ್ತೆ ಏನ್ ಮಾಡಿದ್ರಿ? ನೀವೆಲ್ಲರೂ ನಮ್ಮನ್ನು ಶೋಷಣೆ ಮಾಡಿದ್ದೀರಿ. ಈ ಭಾಗದಲ್ಲಿ ಬರ್ಸಂತರು ಒಲಿಯರೆಲ್ಲ ಆದಿ ಕರ್ನಾಟಕ ಬರ್ಸ್ತಾರೆ, ಮೈಸೂರಿಂದ ಚಿಕ್ಕಮಂಗ್ಳೂರ್ವರೆಗೂ. ಮತ್ತೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಅವರು ಚಲವಾದಿಗಳು ಅಥವಾ ಆದಿ ದ್ರಾವಿಡ ಅಂತ ಬರ್ಸ್ಕೊಳ್ತಾರೆ. ಈ ಮಧ್ಯದಲ್ಲಿ ಮಾತ್ರ ಚಲವಾದಿಗಳು ಆದಿ ದ್ರಾವಿಡ ಬರ್ಸ್ಕೊಳ್ತಾರೆ, ಮಾದಿಗರು ಆದಿ ಕರ್ನಾಟಕ ಬರ್ಸ್ಕೊಳ್ತಾರೆ. ಯಾವತ್ತು ಈ ಅಪಾಯಿಂಟ್ಮೆಂಟ್ ಲಿಸ್ಟ್ ಅಲ್ಲಿ ನೋಡ್ಕೊಂತ ಹೋದ್ರೆ ಆದಿ ದ್ರಾವಿಡರು ಆಯ್ಕೆ ಆಗಿದ್ದಾರೆ, ಆದಿ ಆಂಧ್ರನೂ ಆಯ್ಕೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಆದಿ ಆಂಧ್ರದ ಅಂದ್ರು ಅವರೇ ಹೋಗಿರ್ತಾರೆ, ಆದಿ ದ್ರಾವಿಡ ಆದಿ ಕರ್ನಾಟಕ ಅಂದ್ರು ಅವರೇ ಹೋಗಿರ್ತಾರೆ. ಈ ರೀತಿ ನಮ್ಗಾಗಿರೋ ಅನ್ಯಾಯನ ಅವರು ಒಪ್ಕೊಳ್ಳಿಕ್ಕೆ ಇವತ್ತಿಗೂ ತಯಾರಾಗಿಲ್ಲ. ನಾವು ಬರೋ ಕೊಲಂಬಗಳೇ ನಮ್ಮ ಶತ್ರುಗಳೇನೋ ಅಂದ್ಕೊಂಡಿದ್ವಿ, ಅವ್ರ ಜೊತೆ ಇವರು ಒಬ್ರು ನಮ್ಮ ಶತ್ರುಗಳಾಗಿ ನಮ್ಮ ವಲಯ ಸಮುದಾಯ ಇವತ್ತು ವರ್ತಿಸೋದನ್ನ ನಾವು ಕಾಣ್ತಾ ಇದ್ವಿ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಹಂಚಿ ತಿನ್ನೋಕೆ ಯಾರೂ ತಯಾರಿಲ್ಲ. ಹಂಚಿ ತಿನ್ನೋಕೆ ತಯಾರಿಲ್ಲದೆ ಇರೋದೇ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗಿದೆ. ಏನು ಈ ಒಳ ಮೀಸಲಾತಿಗಾಗಿನೇ ಎಷ್ಟೋ ಜನ ಸತ್ತೋಗಿರೋದನ್ನ, ಹೋರಾಟಗಳು ಮಾಡಿ ಸತ್ತೋಗಿರೋದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಈ ಸರ್ಕಾರಗಳಿಗೆ ಮಾದಿಗರ ಜನಸಂಖ್ಯೆ ಇಷ್ಟಿದೆ, ಅವ್ರಿಗೆ ಇಷ್ಟು % ಕೊಟ್ಟಿದ್ದಾರೆ. ಎಲ್ಲ ಆಯೋಗಗಳು ಮಾಡಿದಂಥವರು 6% ಮಾದಿಗರಿಗೆ ಬೇಕು ಅಂತ ಹೇಳ್ತಾರೆ. ಆದ್ರೆ ಈ ಸಿದ್ದರಾಮಯ್ಯನವರಿಗೆ ಅದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಿಲ್ಲ. ಕೆಟಗರಿ ಫಸ್ಟ್ ಎ ಕೆಟಗರಿ ಯಾವ ಪ್ರವರ್ಗ ಎ ಮಾಡಿದ ತಕ್ಷಣ ಅವರಿಗೆ ಬೆಂಕಿ ಬಿದ್ದುಕೊಡ್ತೇವೆ ಎಲ್ಲವರಿಗೂ. ನಾವು ಪ್ರವರ್ಗ ಎ ಆಗ್ಬೇಕು, ಆ ಸಮುದಾಯಗಳೇ ಇಲ್ಲ. ಆದ್ರೂ ನಾವು ಹೆಚ್ಚು ಅಂತ ಕುತ್ಕೊಂಡಿದ್ದಾರೆ. ಈಗ ಮೀಸಲಾತಿನ ನಾವು ಯಾವ ರೀತಿ ತಗೋಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಮೀಸಲಾತಿ ತಗೊಳ್ಳೋಕೆ ಯೋಗ್ಯತೆ ಇಲ್ದಿರೋ 2 ಜಾತಿಗಳು ಸಿಂಹ ಪಾಲನ್ನು ಪಡಿತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ನಾವು ಆ ಸಿಂಹ ಪಾಲನ್ನು ಕಿತ್ಕೊಳ್ಳಲಿಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು ನಾವು ಹೋರಾಟ ಮಾಡಬೇಕಾಗಿರೋದು ಇಷ್ಟೇ, ನಮ್ಗೆ 6% ಕೊಡಿ ಅಂತ. ಆದ್ರೆ ಈಗಿನ ಸರ್ಕಾರ ಇಲ್ಲ, ನಾವು 56,432 ಪೋಸ್ಟಿಂಗ್ಸ್ ನಾವು ಹಳೆ ಪದ್ಧತಿ ಪ್ರಕಾರ ತುಂಬಿಕೊಳ್ತೀವಿ ಅಂತಾರೆ. ಅಲ್ಲಿ ಏನಾಗಿದೆ ಅಂದ್ರೆ SC ಮತ್ತೆ STಗಳಿಗೆ SC 15% ಇತ್ತು, ಅದು 17% ಮಾಡಿದ್ರು. ST 3% ಇತ್ತು, ಅದು 7% ಮಾಡಿದ್ರು. ಈಗ ಇವರು ಹಳೆ ಪದ್ಧತಿ ಪ್ರಕಾರ ತಗೊಳ್ತಾರೆ ಅಂದ್ರೆ ನಾವು 15% ಅಲ್ಲೇ ಮತ್ತೆ ಕಿತ್ತಾಡಬೇಕಾಗಿದೆ. 15% ಅಲ್ಲ ಅಂದ್ರೆ ಏನು ಇವೆಲ್ಲ ಇದಾವಲ್ಲ, ಈ ವಲಯ ಮಾದಿಗ ಅಂತ ಏನು ಸ್ವಲ್ಪ ಕ್ಯಾಸ್ಟ್ಗಳನ್ನ ಮಾಡ್ಕೊಂಡಿದ್ರಲ್ಲ, ಅವು ಇನ್ನೂ ಜಾತಿ ಪ್ರಮಾಣ ಪತ್ರ ಸಮರ್ಪಕವಾಗಿ ವಿಂಗಡಣೆ ಆಗಿಲ್ಲ. ಯಾರು ತಗೊಂಡಿಲ್ಲ. ನಮ್ಮ ತಾಲೂಕಲ್ಲಿ ಯಾರು ಮಾದಿಗ